ನಮ್ಮ ಸಾಮರ್ಥ್ಯ, ನಮ್ಮ ಅರಿವು ನಮಗೆ ಗೊತ್ತಿರೋದಿಲ್ಲ. ಆದ್ರೆ ಈ ಪ್ರೇರಕ ಮಾತುಗಳನ್ನ ನಾವು ಕೇಳಿದಾಗ ಏನಾಗುತ್ತೆ, ನಮ್ಮ ಬದುಕುವ ರೀತಿಯ ಬದಲಾಗುತ್ತೆ. ಸಾಯುವಾಗ ಭಗವದ್ಗೀತೆ ಅಲ್ಲ, ಬದುಕಿಗೆ ಭಗವದ್ಗೀತೆ ಅಂತಂತೀವಿ. 2 ವರ್ಷಕ್ಕಿಂತ ಕಮ್ಮಿ ಮಕ್ಕಳಿಗೆ 0 ಸ್ಕ್ರೀನ್ ಟೈಮ್. ಓಕೆ, ಯಾವುದೇ ಕಾರಣಕ್ಕೂ ಎನಿ ಸಾರ್ಟ್ ಆಫ್ ಸ್ಕ್ರೀನ್, ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್, ನಥಿಂಗ್ ಈಸ್ ಅಲೌಡ್. ಮಕ್ಕಳಿಗೆ ಊಟ ಮಾಡುವಾಗ ಮೊಬೈಲ್ ಬೇಕು, ನಿದ್ದೆ ಮಾಡೋಕ್ಕೆ ಮೊಬೈಲ್ ಹಾಡಬೇಕು, ಏನಾದರೂ ಕಲಿಸ್ಬೇಕಂದ್ರೂ ಮೊಬೈಲ್, ಯೂಟ್ಯೂಬಲ್ಲಿ ಲೆಸನ್ಸ್ ಎಲ್ಲ ಅದನ್ನೇ ಕಲಿಸ್ತಾರೆ. ಸೊ ಎಲ್ಲವೂ ಮೊಬೈಲ್ ಮಯ ಆಗೋಗಿದೆ. ಆಮೇಲೆ ಮೊಬೈಲಲ್ಲಿ ಯಾರು ಫಾಸ್ಟಾಗಿ ಕಲಿತಾರೋ ಅವರೇ ಎಕ್ಸ್ಪರ್ಟ್ಸ್, ಅವರೇ ತುಂಬ ಜಾಣರು ಅನ್ನೋ ಥರ ಫೀಲಿಂಗ್ ಇದೆ. ಯಾವುದು ಜಾಸ್ತಿ ಅಟೆನ್ಷನ್ನೇ ಕೊಡಲಿಲ್ಲ ಓದುವಾಗ ಅಥವಾ ಏನೋ ಒಂದು ಕಲಿಯುವಾಗ ಅಂತಂದರೆ ಮೆದುಳಲ್ಲಿ ಅದು ಜಾಸ್ತಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಲೇಸು ಕುರ್ಕುರೆನಲ್ಲಿ ಏನಾಗುತ್ತೆ ಅಂತಂದರೆ ಇದನ್ನು ಹೈಪರ್ ಪ್ಯಾಲೆಟಬಲ್ ಫುಡ್ ಅಂತ ಕರಿತೀವಿ. ನಮಸ್ಕಾರ, ಸುಕನ್ಯಾ ಸ್ಟುಡಿಯೋಸ್ಗೆ ಸ್ವಾಗತ. ನಾನು ಸುಕನ್ಯಾ. ಪ್ರತಿಯೊಬ್ಬರಿಗೂ ಕೂಡ ಮೋಟಿವೇಶ್ನಲ್ ಮಾತು ಬಹಳ ಮುಖ್ಯ. ಈಗ ಸಾಧಕರನ್ನೇ ನೋಡಿ, ಜಗತ್ ಸಾಧಕರು, ಅವರು ಸಾಮಾನ್ಯ ಮನುಷ್ಯರಾಗಿರ್ತಾರೆ ಅಷ್ಟೇ. ಆದರೆ ಯಾವುದೋ ಒಂದು ಮಾತು, ಯಾವುದೋ ಒಂದು ಘಟನೆ, ಯಾವುದೋ ಒಂದು ಸ್ಫೂರ್ತಿಯಿಂದ ಅವರು ಜಗತ್ ಸಾಧಕರಾಗ್ಬಿಡ್ತಾರೆ. ಸೊ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಂಥ ಮಾತು, ಅಂಥ ಘಟನೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ನಾವು ನೋಡ್ದಂಗೆ ನಮ್ಮ ಸಾಮರ್ಥ್ಯ, ನಮ್ಮ ಅರಿವು ನಮಗೆ ಗೊತ್ತಿರೋದಿಲ್ಲ. ಆದರೆ ಈ ಪ್ರೇರಕ ಮಾತುಗಳನ್ನು ನಾವು ಕೇಳಿದಾಗ ಏನಾಗುತ್ತೆ, ನಮ್ಮ ಬದುಕುವ ರೀತಿಯ ಬದಲಾಗುತ್ತೆ. ಯಾಕಂದ್ರೆ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ಅರಿವು ಮೂಡುತ್ತೆ. ಸೊ ನಮ್ಮ ಈ ಪಾಡ್ಕಾಸ್ಟ್ನಿಂದ ಅಂತಹ ಒಂದು ಪ್ರಯೋಜನ ನಿಮಗೆಲ್ಲ ಆದರೆ ನಿಜಕ್ಕೂ ಕೂಡ ಈ ಪಾಡ್ಕಾಸ್ಟ್ ಒಂದು ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೀವನದಲ್ಲಿ ಬಹಳ ಬಹಳ ಮುಖ್ಯವಾದಂತಹ ವಿಚಾರ ಅಂದರೆ ನಮ್ಮ ಮಾನಸಿಕ ಸ್ಥಿತಿಯನ್ನು ಸರಿಯಾಗಿ ಇಟ್ಕೊಳ್ಳೋದು, ಅಂದರೆ ಮೆಂಟಲ್ ವೆಲ್ ಬೀಯಿಂಗ್. ನಾವು ಒಳ್ಳೆಯ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಮಾನಸಿಕ ಸುಸ್ಥಿತಿ ಬಹಳ ಮುಖ್ಯ ಆಗುತ್ತೆ. ಸೊ ಅದು ಹೇಗೆ ಸಾಧ್ಯ? ಅದು ಈ ಡಿಜಿಟಲ್ ಯುಗದಲ್ಲಿ, AI ಕಾಲದಲ್ಲಿ ಮೊಬೈಲ್ ಬೇಕೇ ಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಮಕ್ಕಳ ಮೇಲೆ ಅಷ್ಟೆಲ್ಲ ಪರಿಣಾಮಗಳಾಗ್ತಿರುವಾಗ ಇದೆಲ್ಲ ಹೇಗೆ ಸಾಧ್ಯ ಅಂತ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಥೆರಪಿಸ್ಟ್ಗಳು ಏನು ಹೇಳ್ತಾರೆ, ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಇವತ್ತಿದ್ದಾರೆ ಮಿಸ್ ಹರ್ಷಿತಾ, ಕ್ಲಿನಿಕಲ್ ಸೈಕಾಲಜಿಸ್ಟ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುಕನ್ಯಾ ಪಾಡ್ಕಾಸ್ಟ್ಗೆ ಸ್ವಾಗತ. ಥ್ಯಾಂಕ್ ಯು. ನಮಸ್ಕಾರ. ನಿಮಗೆ ಹೇಗಿದ್ದೀರಾ ಅಂತ ಕೇಳ್ಬೋದಾ ನಾನು? ಯಾಕಂದ್ರೆ ನೀವು ಯಾವಾಗಲೂ ಚೆನ್ನಾಗಿರ್ತೀರಿ ಅಂತ ನಮ್ಮ ತಲೆಯಲ್ಲಿರುತ್ತೆ. ಬಿಕಾಸ್ ಮೆಂಟಲ್ ವೆಲ್ ಬೀಯಿಂಗ್ ಬಗ್ಗೆ ಮಾತಾಡ್ತಾ ನೀವು ಒಂದಷ್ಟು ಲೈಫ್ ಸ್ಟೈಲ್ ರೂಢಿಸ್ಕೊಂಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಹೇಗಿದ್ದೀರಾ ಅಂತ ಕೇಳಿದಾಗ ಫಸ್ಟ್ ನಿಮ್ಗೆ ಯಾವ ಯೋಚನೆ ಬರುತ್ತೆ? ಹೇಗಿದ್ದೀರಾ? DVG ಒಂದು ಕಡೆ ಹೇಳ್ತಾರೆ, 2 ಕೋಣೆಗಳ ನೀ ಮಾಡು ಮನದಾಲಯದಿ, ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸೊಬ್ಬನೇ ಮೌನದ ಒಳಮನೆಯ ಶಾಂತಿಯಲ್ಲಿ, ವರಯೋಗ ಸೂತ್ರವಿದು ಮಂಕುತಿಮ್ಮ ಅಂತ. ನನ್ನೊಳಗೆ ನಾನು ಬದುಕ್ತಾ ಇದ್ದೀನಿ, ಸಂತೋಷವಾಗಿದ್ದೀನಿ, ಅಷ್ಟು ಹೇಳಬಲ್ಲೆ. ಎಕ್ಸಾಕ್ಟ್ಲಿ ಆ ಪಾಯಿಂಟ್ ಇದೆಯಲ್ಲ, ನನ್ನೊಳಗಡೆ ನಾನು ಬದುಕ್ತಾ ಇದ್ದೀನಿ ಅಂತ ಬಹಳಷ್ಟು ಜನಕ್ಕೆ ಇದು ಟ್ವಿಸ್ಟ್ ಕೊಡೋ ಪಾಯಿಂಟ್. ಯಾಕೆ ಅಂತ ಹೇಳ್ತೀನಿ, ನಮ್ಮ ಒಳಗಡೆ ನಾವು ಬದುಕೋದನ್ನೇ ನಾವು ಮರ್ತು ಬಿಡ್ತಾ ಇದ್ದೀವಿ. ನಾವು ನಮ್ಮನ್ನು ಬಿಟ್ಟು ಹೊರಗಡೆ ಬದುಕ್ತಾ ಇದ್ದೀವಿ, ಬೇರೆಯವ್ರ ಲೈಫಲ್ಲಿ ಬದುಕ್ತಾ ಇದ್ದೀವಿ, ಬೇರೆ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಬೇರೆ ಪ್ರಪಂಚನೇ ಕ್ರಿಯೇಟ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ. ಆದರೆ ವ್ಯಕ್ತಿ ಕಂಡ್ಕೋಬೇಕಾಗಿ ತನ್ನ ಒಳಗಡೆ ತಾನು ಬದುಕುವ ರೀತಿ. ನೀವು ಭಾಳ ಬ್ಯೂಟಿಫುಲ್ಲಾಗಿ ಸ್ಟಾರ್ಟ್ ಮಾಡಿದ್ರಿ ಹರ್ಷಿತಾ. ನನಗೆ ನಿಮ್ಮಲ್ಲಿ ತುಂಬ ಇಷ್ಟ ಆಗೋದೇ ಇದು. ತುಂಬ ಓದ್ಕೊಂಡಿದ್ದಾರೆ ಹರ್ಷಿತಾ ಅವರು, ತುಂಬ ತಿಳ್ಕೊಂಡಿದ್ದಾರೆ, ತುಂಬ ವಿಚಾರಗಳ ಬಗ್ಗೆ ಭಾಳ ಸುಲಲಿತವಾಗಿ ಮಾತಾಡ್ತೀರಾ. ಈ ಮೆಂಟಲ್ ವೆಲ್ ಬೀಯಿಂಗ್, ಮಾನಸಿಕ ಸುಸ್ಥಿತಿ ಬಗ್ಗೆ ಇವತ್ತು ನಾವು ಮಾತಾಡೋದಾದರೆ, ನಮ್ಮೊಳಗೆ ನಾವು ಬದುಕುವಂತಹ ಕಲೆ ಎಲ್ಲಿಂದ ಶುರುವಾಗಬೇಕು? ಈಗ 60 ವರ್ಷಕ್ಕೆ ಶುರುವಾಗಬೇಕಾ, 40 ವರ್ಷಕ್ಕೆ ಶುರುವಾಗಬೇಕಾ, ಅಥವಾ ಮಗು ಹುಟ್ಟಿದಾಗಿನಿಂದ ಶುರುವಾಗಬೇಕು? ಹುಟ್ಟಿನಿಂದ ಶುರುವಾಗಬೇಕು, ಗರ್ಭದಲ್ಲಿಂದ ಶುರುವಾಗಬೇಕು. ಗರ್ಭದಲ್ಲಿ ಶುರು ಮಾಡೋದಕ್ಕೆ ತಂದೆ ತಾಯಿ ಆ ಥರ ಒಂದು ವಾತಾವರಣವನ್ನು ಬೆಳೆಸಬೇಕು. ಸೊ ಇಟ್ ಈಸ್ ಇಂಟರ್ಜನ್ರೇಷನಲ್. ಮನೆಯಲ್ಲೂ ಇರಬೇಕು, ವಯಸ್ಸಾದ ಮೇಲೂ ಇರಬೇಕು. ಸಾಯುವಾಗ ಭಗವದ್ಗೀತೆ ಅಲ್ಲ, ಬದುಕಿಗೆ ಭಗವದ್ಗೀತೆ ಅಂತಂತೀವಿ. ಸೊ ಹುಟ್ಟಿನಿಂದನೂ ಅದು ಬರಲೇಬೇಕು. ಹುಟ್ಟು ಅಂದಾಗ ಈ ಚಿಕ್ಕ ಮಕ್ಕಳು, ನನಗೀಗ ಜನರಲ್ಲಾಗಿ ತುಂಬ ಅನಿಸೋದೇನೆಂದರೆ, ಈ ಸ್ಕ್ರೀನ್ ಟೈಮ್ ಬಗ್ಗೆ ಎಲ್ಲರೂ ಅದೇ ಚರ್ಚೆ ಮಾಡ್ತಾ ಇದ್ದಾರೆ. ಈಗ ನನಗೇ ಅನ್ಸೋದು, ಈಗ ಮೊಬೈಲಿಗೆ ನೋಡಿ ಏನು ಕೆಲಸ ತಲೆಗೆ ಹೋಗ್ತಿಲ್ಲ, ಸಡನ್ನಾಗಿ ಅದನ್ನು ಬ್ರೇಕ್ ಬೇಕು ಅಂದ ತಕ್ಷಣ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇರ್ತೀವಿ, ಇನ್ಕ್ಲೂಡಿಂಗ್ ಮೀ, ಆಯಿತಾ? ಸೊ ಮಕ್ಕಳಿಗೆ ಏನಾಗಿದೆ ಅಂದರೆ ಅದು ಒಂಥರ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಮೊಬೈಲ್ ಅನ್ನೋದು ಈಗ ಒಂದು ಆಟ ಸಾಮಾನು ಹೌದು, ಕಲಿಯೋ ಇದು ಹೌದು, ಅವರಿಗೆ ಕ್ಯೂರಿಯಾಸಿಟಿನೂ ಹೌದು, ಎಲ್ಲವೂ ಕೊಡೋದು ಮೊಬೈಲ್ ಈಗ ಮಕ್ಕಳಿಗೆ.
ಸೊ ಆ ಮಕ್ಕಳು ಹುಡ್ದಾಗಿಂದ ಈ ಸ್ಕ್ರೀನ್ ಟೈಮ್ ಅನ್ನೋದು ಅವ್ರನ್ನ ಎಷ್ಟು ಎಫೆಕ್ಟ್ ಮಾಡುತ್ತೆ, ಇದ್ರ ಬಗ್ಗೆ ಮಾತಾಡ್ಬೋದಾ? ಬಿಕಾಸ್ ಯು ಆರ್ ಅ ಕ್ಲಿನಿಕಲ್ ಸೈಕಾಲಜಿಸ್ಟ್, ನೀವು ನೋಡಿರ್ತೀರಾ ಸುಮಾರು ಕೇಸಸ್ಗಳನ್ನು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳೋ ಪ್ರಕಾರ 2 ವರ್ಷಕ್ಕಿಂತ ಕಮ್ಮಿ ಮಕ್ಕಳಿಗೆ 0 ಸ್ಕ್ರೀನ್ ಟೈಮ್. ಓಕೆ, ಯಾವುದೇ ಕಾರಣಕ್ಕೂ ಎನಿ ಸಾರ್ಟ್ ಆಫ್ ಸ್ಕ್ರೀನ್, ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಲ್ಯಾಪ್ಟಾಪ್, ನಥಿಂಗ್ ಈಸ್ ಅಲೌಡ್. 2 ರಿಂದ 5 ವರ್ಷದ ತನಕ ಬಹುಶಃ ಅರ್ಧ ಮುಕ್ಕಾಲು ಗಂಟೆ ಈಸ್ ಓಕೆ. 5 ವರ್ಷದಿಂದ 16 ವರ್ಷದ ತನಕ 1-1.5 ಗಂಟೆ ಓಕೆ. ಸ್ವಲ್ಪ ಮೆಡಿಕಲ್ ಆಗಿ ಹೋಗೋಣ, ಇಫ್ ಯು ಆರ್ ಓಕೆ ವಿತ್ ದ್ಯಾಟ್. ಒಂದು ಚೂರು ಅದನ್ನು ಬ್ಯಾಕ್ಗ್ರೌಂಡ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು, ಬಟ್ ಇನ್ ಸಿಂಪಲ್ ಟರ್ಮ್ಸ್. ಸೊ ಈಗ ಬುದ್ಧಿ ಬೆಳವಣಿಗೆ ಹೇಗಾಗುತ್ತೆ ಅಂತಂದರೆ, ಫಾರ್ ದ ಬೇಬಿ ಟು ಬಿ ಡೆಲಿವರ್ಡ್ ಅದು ಚಿಕ್ಕದಿರುತ್ತೆ. ಸೊ ಪೂರ್ತಿ ಬುದ್ಧಿ ದ ಬ್ರೈನ್ ಡೆವಲಪ್ ಆಯಿತು ಅಂತಂದರೆ ಡೆಲಿವರಿ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಯೂಶಲಾಗಿ ಏನಾಗುತ್ತೆ ಅಂತಂದರೆ ಬ್ರೈನ್ ಸ್ಟಾರ್ಟ್ಸ್ ಡೆವಲಪಿಂಗ್ ಆಫ್ಟರ್ ದ ಚೈಲ್ಡ್ ಇಸ್ ಬಾರ್ನ್. ಅರ್ಧಂಬರ್ಧ ಡೆವಲಪ್ಮೆಂಟ್ ಆಗಿರುತ್ತೆ. ಸೊ 90% ಆಫ್ ಯುವರ್ ಬ್ರೈನ್ ಡೆವಲಪ್ಸ್ ಬಿಟ್ವೀನ್ ದಿ ಏಜ್ ಆಫ್ 0 to 5. 5 ವರ್ಷದ ಒಳಗಡೆ ನಮ್ಮ ಮೆದುಳು ಬೆಳೆಯೋದಕ್ಕೆ ಶುರುವಾಗುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ಸೈನಾಪ್ಸಿಸ್ ಅಂತ ಅಂತೀವಿ. ಸೊ ನಮ್ಮ ಮೆದುಳಲ್ಲಿ ಗ್ರೇ ಮ್ಯಾಟರ್ ಮತ್ತು ವೈಟ್ ಮ್ಯಾಟರ್ ಅಂತ ಇರುತ್ತೆ. ಬೇಸಿಕಾಗಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಇನ್ಫಾರ್ಮೇಷನನ್ನು ನಾವು ಕಲಿಬೇಕಾದ್ರೆ ಅದು ಒಂದು ಸೈನಾಪ್ಸ್ ಆಗಿ ನಮ್ಮ ಮೆದುಳಲ್ಲಿ ಹೋಗುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಮಗು, ಇದು ಒಂದು ಬಾಲು, ಲೋಟ ಅಂದರೆ ಹೀಗಿರುತ್ತೆ, ಅಥವಾ ಅಮ್ಮನ ನಾನು ಅಮ್ಮ ಅಂತ ಕರಿಬೇಕು. ಕಲ್ತ್ಕೊಳ್ಳೋದು ಹೇಗೆ ಅದು? ಇನ್ನೂ ಉಳಿದ ಭಾಗ 25 ವರ್ಷದ ತನಕನೂ ಬ್ರೈನ್ ಡೆವಲಪ್ಮೆಂಟ್ ಆಗ್ತಾನೇ ಇರುತ್ತೆ. ಓಕೆ. ಸೊ ನಮ್ಮಲ್ಲಿ ಬೇಸಿಕ್ಲಿ ವೈಟ್ ಮ್ಯಾಟರ್ ಆ್ಯಂಡ್ ಗ್ರೇ ಮ್ಯಾಟರ್ ಅಂತ ಅಂತೀವಿ. ವೈಟ್ ಮ್ಯಾಟರ್ನಲ್ಲಿ ಯು ಹ್ಯಾವ್ ಯುವರ್ ಸೈನಾಪ್ಸಿಸ್. ಆ ಸೈನಾಪ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ನಮ್ಮ ಪ್ರತಿ ಸತಿ ಒಂದು ಕಲಿಕೆ ಆದಾಗ್ಲೂ ಆ ಸೈನಾಪ್ಸಿಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ದಟ್ ಈಸ್ ದ ಫಂಡಮೆಂಟಲ್ ಲಾಜಿಕ್. ಈಗ ಸೈನಾಪ್ಸಿಸ್ ಹೇಗೆ ಅಂತಂದರೆ 1 ಸೆಕೆಂಡ್ಗೆ 10 ಲಕ್ಷ ಸೈನಾಪ್ಸಿಸ್ ಹ್ಯಾಪನ್ ಇನ್ ದ ಬ್ರೈನ್. ಓಕೆ, ಅಷ್ಟು ಫಾಸ್ಟಾಗಿ ನಮಗೆ ಕಲಿಕೆ ಮಕ್ಕಳಲ್ಲಿ ಆಗ್ತಾ ಇರುತ್ತೆ. 5 ವರ್ಷಕ್ಕಿಂತ ಮುಂಚೆ ಅಷ್ಟು ಸ್ಟ್ರಾಂಗಾಗಿ ಕಲಿಕೆ ಆಗುತ್ತೆ. ಮತ್ತು ಕಲಿಕೆ ಆಗೋದು ಹೇಗೆ? ನಮ್ಮ ಇಂದ್ರಿಯಗಳ ಮೂಲಕ. ಸೊ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ನಾವು ಏನು ಹೇಳ್ತೀವಿ. ಈಗ ಎದುರುಗಡೆ ಒಂದು ಟೇಬಲ್ ಇದೆ. ಟೇಬಲ್ ಅನ್ನೋದು ನನಗೆ ಗೊತ್ತಾಗೋದು ಹೇಗೆ? ಟೇಬಲ್ ಕಾಣಿಸ್ಬೇಕು, ಸದ್ದು ಮಾಡಿದ್ರೆ ವುಡ್ ಇದೇ ಥರನೇ ಸದ್ದು ಬರುತ್ತೆ ಅನ್ನೋದು ನನಗೆ ಕಿವಿಗೆ ಕೇಳಬೇಕು. ಅಥವಾ ಈ ರೂಮಿಗೆ ಬಂದರೆ, ಅಥವಾ ನನ್ನ ತಾಯಿ ಹತ್ರ ಬಂದರೆ, ನೀವು ನನ್ನ ಹತ್ರ ಬಂದರೆ, ಒಬ್ಬೊಬ್ರದ್ದು ಒಂದು ಫ್ರೇಗ್ರೆನ್ಸ್ ಇರುತ್ತೆ. ಆ ಪರ್ಫ್ಯೂಮ್ದು ವಾಸನೆ ಬಂದಾಗ ಓಕೆ, ಯಾರ್ದೋ ಒಬ್ರದ್ದು ನೆನಪು ಬರುತ್ತೆ. ಸೊ 5 ಇಂದ್ರಿಯಗಳು ಒಟ್ಟಿಗೆ ಸೇರಿಕೊಂಡಾಗ ಆ ಸೈನಾಪ್ಸ್ ಸ್ಟ್ರಾಂಗ್ ಆಗುತ್ತೆ, ಕಲಿಕೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ವೆರಾಸ್ ಬರೀ ಒಂದೇ ಒಂದು ಇಂದ್ರಿಯ ಉಪಯೋಗಿಸ್ದೆ, ಅಥವಾ ನಾನು ಯಾವುದು ಜಾಸ್ತಿ ಅಟೆನ್ಷನ್ನೇ ಕೊಡಲಿಲ್ಲ ಓದುವಾಗ ಅಥವಾ ಏನೋ ಒಂದು ಕಲಿಯುವಾಗ ಅಂತಂದರೆ ಮೆದುಳಲ್ಲಿ ಅದು ಜಾಸ್ತಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಸ್ಕ್ರೀನ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಇಟ್ ಇಸ್ 2 ಡೈಮೆನ್ಷನಲ್, 3 ಡೈಮೆನ್ಷನಲ್ ಅಲ್ಲ, ಜೀವನದ ಥರ ಅಲ್ಲ. ಸೊ ಇನ್ನೊಂದು ಏನಾಗುತ್ತೆ, ನಮ್ಮಲ್ಲಿ ಮಕ್ಕಳಲ್ಲಿ ನಾವು ದೇರ್ ಇಸ್ ಸಮಥಿಂಗ್ ನೋನ್ ಆ್ಯಸ್ ಸರ್ವ್ ಆ್ಯಂಡ್ ರಿಯಾಕ್ಟ್ ಅಂತ ಅಂತೀವಿ. ಸೊ ಸರ್ವ್ ಆ್ಯಂಡ್ ರಿಯಾಕ್ಟಲ್ಲಿ ಹೇಗಾಗುತ್ತೆ ಅಂತಂದರೆ, ಅಥವಾ ಸರ್ವ್ ಆ್ಯಂಡ್ ರೆಸ್ಪಾಂಡ್ ಅಂತ, ಅಲ್ಲಿ ಹೇಗಾಗುತ್ತೆ ಅಂದರೆ ಮಗು ಅಳ್ತಾ ಇದೆ, ಅತ್ತ ತಕ್ಷಣ ತಾಯಿ ಹೋಗಿ ಎತ್ಕೋತಾರೆ, ಸಮಾಧಾನ ಮಾಡ್ತಾರೆ. ಸಮಾಧಾನ ಮಾಡಿದ ತಕ್ಷಣ ಮಗುಗೆ ನಾನು ಸೇಫಾಗಿದ್ದೀನಿ ಅಂತ ಅನ್ನೋ ಭಾವನೆ ಬರೋದಕ್ಕೆ ಶುರುವಾಗುತ್ತೆ. ಇನ್ನೇನೋ ಒಂದು ನೋಡುತ್ತೆ ಮಗು, ನೋಡಿ ಅದು ಸಂತೋಷ ಪಡುತ್ತೆ, ನಗುತ್ತೆ. ನಕ್ಕ ತಕ್ಷಣ ಅಮ್ಮಂಗೆ ಅದು ಅರ್ಥ ಆಗುತ್ತೆ, ಓಕೆ ಮಗುಗೆ ಇನ್ನೊಂದಷ್ಟು ಬೇಕು, ಮತ್ತಷ್ಟು ತಂದು ಕೊಡುತ್ತೆ. ಸೊ ನನ್ನ ಇಷ್ಟ ಕಷ್ಟಗಳೇನು, ರಾಗದ್ವೇಷಗಳೇನು, ನನಗೆ ಏನು ಬೇಕು ಏನು ಬೇಡ, ಯಾವುದು ಮಾಡಿದ್ರೆ ಸರಿ ಯಾವುದು ಮಾಡಿದ್ರೆ ತಪ್ಪು, ಅಲ್ಲೇನೋ ಮುಟ್ಟಕ್ಕೆ ಹೋದಾಗ ಅಮ್ಮ ಬೇಡ ತಾಳು ಅಂತಂತಾಳೆ, ಇನ್ನೇನೋ ಇಲ್ಲಿ ಹತ್ರ ಬಂದಾಗ ಆಯಿತು ಮಾಡು ಅಂತ ಬಿಡ್ತಾಳೆ. 2 ಡೈಮೆನ್ಷನಲ್ನಲ್ಲಿ ಇದಾಗೋದಿಲ್ಲ. ಮತ್ತು ಇನ್ನೊಂದೇನಾಗುತ್ತೆ, ನಾವು ಏನು ಕಲಿತೀವೋ, ಮೆಮೊರಿ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ವಿ ಹ್ಯಾವ್ ಶಾರ್ಟ್ ಟರ್ಮ್ ಮೆಮೊರಿ ಆ್ಯಂಡ್ ಲಾಂಗ್ ಟರ್ಮ್ ಮೆಮೊರಿ. ಶಾರ್ಟ್ ಟರ್ಮಲ್ಲಿ ಈಗ ನಾನು ನೀವು ಇಬ್ಬರು ಕೂತಿದ್ದೀವಿ, ಮಾತಾಡ್ತಾ ಇದ್ದೀವಿ, ಮಾತಿನ ಮೇಲೆ ಗಮನ ಇದೆ. ಹಿಂದ್ಗಡೆ ಯಾವುದೋ ಗಾಡಿ ಹೋಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ಪಕ್ಕದಲ್ಲಿ ಒಂದು ಲೈಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ, ಹಿಂದೆ ಇನ್ಯಾರೋ ಜನ ಇದ್ದಾರೆ ಅನ್ನೋದು ಗೊತ್ತಿದೆ. ಆದರೆ ಫೋಕಸ್ಡ್ ಅಟೆನ್ಷನ್ ಇರುತ್ತೆ. ಥಾಟ್ ನಮಗೆ 1 ನಿಮಿಷದಲ್ಲಿ 60 ಸೆಕೆಂಡ್ನಲ್ಲಿ 60 ಯೋಚನೆಗಳು ತಲೆಗೆ ಬರುತ್ತೆ. ಈಗ ನಾನು ಮಾತಾಡ್ತಿದ್ದೀನಿ ಅಂದರೆ ಬಾಡಿ ಲ್ಯಾಂಗ್ವೇಜ್ ಇದೆ. ಈ ಬಾಡಿ ಲ್ಯಾಂಗ್ವೇಜ್ ಇಸ್ ಆಲ್ಸೋ ನ್ಯೂರಲ್ ಸೈನಾಪ್ಸ್. ಓಕೆ. ಸೊ ನನ್ನ ಕೈ ತಲೆಗೆ ಹೇಳ್ತಾ ಇದೆ, ಕೈ ಅಲ್ಲಾಡಿಸ್ಬೋದಾ ಅಂತ ಕೇಳುತ್ತೆ. ತಲೆ ಓಕೆ ಇಟ್ ಇಸ್ ಸೇಫ್. ನಾನು ಹೀಗೆ ಮಾಡಿದ್ರೆ ನಿಲ್ಲುತ್ತೆ ಕೈಯಲ್ಲಿ, ಎಷ್ಟೇ ಜೋರಾಗಿ ಮಾಡಿದ್ರೂ ಕೈ ನಿಲ್ಲುತ್ತೆ. ಇಟ್ಸ್ ಇನ್ ಯುವರ್ ಕಂಟ್ರೋಲ್, ಬಿಕಾಸ್ ದ ಬ್ರೈನ್ ಇಸ್ ಸೇಯಿಂಗ್ ಇಟ್. ನೀನು ಇನ್ನೂ ಜೋರಾಗಿ ಹೊಡೆದ್ರೆ ನಿನಗೆ ಏಟಾಗುತ್ತೆ. ಇದನ್ನು ನಾವು ಸೈನಾಪ್ಸ್ ಅಂತ ಕರಿತೀವಿ. ಓಕೆ ಓಕೆ. ಸೊ ನ್ಯೂರಲ್ ಇಂಪಲ್ಸಸ್ ಕಂಟಿನ್ಯೂಸ್ ಆಗಿ ದೇಹದಲ್ಲಿ ಓಡಾಡ್ತಿರುತ್ತೆ.
ಹೆಚ್ಚಾಗಿ ಮಾಡಿದಷ್ಟು ನ್ಯೂರಲ್ ಸೈನಾಪ್ಸು ಸ್ಟ್ರಾಂಗರ್ ಆಗ್ತಾ ಹೋಗುತ್ತೆ. ನಾವು ಅದನ್ನು ಮಾಡಲಿಲ್ಲ ಅಂತಂದರೆ ಸೈನಾಪ್ಸ್ ವೀಕ್ ಆಗುತ್ತೆ. ಸೊ ಅದನ್ನು ನಾವು ರಿಹರ್ಸಲ್ ಅಂತ ಅಂತೀವಿ. ಅಭ್ಯಾಸ ಮಾಡಿದಷ್ಟು ಇನ್ನೂ ಹೆಚ್ಚಾಗಿ ನಮಗದು ಮೆಮೊರಿನಲ್ಲಿ ಉಳ್ಕೊಳ್ಳುತ್ತೆ. ಸೊ ಈಗ ನಾನು ಏನು ಹೇಳಿದೆ, ಗಾಡಿ ಬಂತು, ಪಕ್ಕದಲ್ಲಿ ಯಾರೋ ಇದ್ದಾರೆ, ಅದೆಲ್ಲನೂ ನನ್ನ ವರ್ಕಿಂಗ್ ಮೆಮೊರಿ, ಶಾರ್ಟ್ ಟರ್ಮ್ ಮೆಮೊರಿಗೆ ಹೋಗುತ್ತೆ. ಬಟ್ ಆಮೇಲೆ ಬ್ರೈನ್ ಡಿಸೈಡ್ ಮಾಡುತ್ತೆ ಯಾವುದು ಇಂಪಾರ್ಟೆಂಟು, ಯಾವುದು ಬೇಕು, ಯಾವುದು ಬೇಡ. ಯಾವುದು ಬೇಕು ಅನ್ನೋದನ್ನು ಅದು ಲಾಂಗ್ ಟರ್ಮ್ ಮೆಮೊರಿಗೆ ಹಾಕತ್ತೆ. ಮಿಕ್ಕಿದ್ದೆಲ್ಲ ಅಲ್ಲೇ ಫಿಲ್ಟರ್ ಆಗಿ ಹೊರಟೋಗುತ್ತೆ. ಲಾಂಗ್ ಟರ್ಮ್ ಮೆಮೊರಿಗೆ ಹೋಗೋಕ್ಕೆ ಸ್ವಲ್ಪ ಸಮಯ ಬೇಕು. ಇಮ್ಮಿಡಿಯೇಟಾಗಿ ಅದು ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ನಿದ್ದೆನಲ್ಲಿ ಅದು ತಲೆಯಲ್ಲಿ ಹೋಗುತ್ತೆ, ಪ್ರಾಸೆಸ್ ಆಗ್ತಾ ಇರುತ್ತೆ. ಅಥವಾ ಮೌನದಲ್ಲಿ ನಾವು ಕೂತ್ಕೊಂಡಾಗ ಅದ್ರ ಬಗ್ಗೆನೇ ನಾವು ಮೆಲುಕು ಹಾಕೋಕ್ಕೆ ಶುರು ಮಾಡಿದಾಗ ಅದು ತಲೆಯಲ್ಲಿ ಆಳವಾಗಿ ಉಳ್ಕೊಳ್ಳುತ್ತೆ. ಸುಪ್ತ ಮನಸ್ಸು, ಹೌದು. ಸಬ್ಕಾನ್ಷಿಯಸ್ ಅಂತ ನಾವು ಏನು ಹೇಳ್ತೀವಿ, ಇಟ್ ಈಸ್ ಎ ಲಾಂಗ್ ಟರ್ಮ್ ಮೆಮೊರಿ. ಲಾಂಗ್ ಟರ್ಮ್ ಮೆಮೊರಿ ನೆಟ್ವರ್ಕ್ಸಲ್ಲಿ ನಡೆಯುತ್ತೆ. ಈಗ ಹಸಿರು ಅಂತಂದರೆ ಏನೇನು ಬರುತ್ತೆ ನಿಮಗೆ ತಲೆಗೆ? ಪ್ಲಾಂಟ್ಸ್, ಫಾರೆಸ್ಟ್, ಕಾಡು, ಪರಿಸರ, ಗಿಡ, ಈಗ ನಾನು ಹುಟ್ಟಿರೋ ಸೀರೆ. ಎಕ್ಸಾಕ್ಟ್ಲಿ. ಹಾಂ, ನಿಮ್ಮ ಕಿವಿ ಓಲೆ. ಯಾ, ಕರೆಕ್ಟ್. ಭಾರತ ಮಾತೆ. ಎಕ್ಸಾಕ್ಟ್ಲಿ. ಆರ್ಮಿ ಸೋಲ್ಜರ್ಸ್. ಓಕೆ, ಏನು ಸಂಬಂಧ ಆರ್ಮಿ ಸೋಲ್ಜರ್ಸ್ಗೂ ಪ್ಲಾಂಟ್ಸ್ಗೂ ನಿಮ್ಮ ಸೀರೆಗೂ ಏನು ಸಂಬಂಧ? ತಲೆಯಲ್ಲಿ ಉಳ್ಕೊಳ್ಳೋದು ಆ ರೀತಿ. ಅದು ನೆಟ್ವರ್ಕ್ನಲ್ಲಿ ಉಳ್ಕೊಳ್ಳುತ್ತೆ. ಇಂಡಿವಿಜುವಲ್ ಆಗಿ ನಾವು ಜ್ಞಾಪಕ ಇಟ್ಕೊಳ್ಳಲ್ಲ. ಸೊ ಇಂಡಿವಿಜುವಲ್ ಆಗಿ ಯಾವುದೋ ಒಂದು ಹೇಳಿದ್ದೀವಿ ಅಂತಂದರೆ ನಮ್ಮ ಪ್ರೀವಿಯಸ್ ಮೆಮೊರಿ ಏನಿದೆ ಅದ್ರ ಜೊತೆ ನಾವು ಆಲ್ರೆಡಿ ಕನೆಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಅದು ತಲೆಯಲ್ಲಿ ಉಳಿಯಲ್ಲ, ಹೊರಟೋಗುತ್ತೆ. ಸೊ ಹಾಗಾಗಿ ಒಂದು ನೆಟ್ವರ್ಕಿಂಗ್ ಇರಬೇಕು. ಆ ನೆಟ್ವರ್ಕಿಂಗ್ಗೆ ರಿಹರ್ಸಲ್ ಬೇಕು. ನಾನು ಜೀವನದಲ್ಲಿ ಏನೇನು ನೋಡಿದ್ದೀನಿ, ಯಾರ್ಯಾರ ಹತ್ರ ಮಾತಾಡಿದ್ದೀನಿ, ಯಾವುದು ಸರಿ ಯಾವುದು ತಪ್ಪು, ಹೇಗೆ ಆಗುತ್ತೆ, ಹೇಗಾಗೋದಿಲ್ಲ, ಅದೆಲ್ಲ ನಾನು ಕಲಿತಾಗ ಹೊಸದು ಏನು ಕಲಿತೀನೋ ಅದ್ರ ಜೊತೆಗೆ ನಾನು ಅದನ್ನು ಸೇರಿಸ್ತೀನಿ. ಸ್ಕ್ರೀನಲ್ಲಿ ಏನಾಗುತ್ತೆ, ಯಾರೋ ಒಬ್ಬರು ಕಂಟಿನ್ಯೂಸ್ ಆಗಿ ಮಾತಾಡ್ತಿರ್ತಾರೆ. ಅದು ನನಗೆ ಇಷ್ಟ ಆಗ್ತಾ ಇದೆಯಾ, ಇಷ್ಟ ಆಗ್ತಾ ಇಲ್ವಾ, ನಾನು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದೀನಿ, ಅದು ಅರ್ಥ ಆಗ್ತಾ ಇದೆಯಾ ಇಲ್ವಾ ನನಗೆ. ಫಸ್ಟ್ ಆಫ್ ಆಲು ಫೀಡ್ಬ್ಯಾಕಿಗೆ ಎಲ್ಲೂ ಅಲ್ಲಿ ಆಪ್ಷನ್ ಇಲ್ಲ. ಅಂದರೆ ಒನ್ ವೇ ಕಮ್ಯುನಿಕೇಷನ್ ಆಗುತ್ತೆ. ಸೊ ಒಂದೇ ಕಡೆಯಿಂದ ಅದು ಮಾತು ಬಂತು ಅಂತಂದಾಗ ನಮ್ಮ ಇಂದ್ರಿಯಗಳನ್ನು ನಾವು ಉಪಯೋಗಿಸ್ತಾ ಇಲ್ಲ. ಇದನ್ನು ನಾವು ಪ್ಯಾಸಿವ್ ಲರ್ನಿಂಗ್ ಅಂತ ಕರಿತೀವಿ. ನಾನು ಯೋಚನೆ ಮಾಡಿ ನಾನು ಸರಿನಾ ತಪ್ಪಾ ಅಂತ ಅರ್ಥ ಮಾಡಿಕೊಂಡು ಸೊಸೈಟಿಯಿಂದ, ಪ್ರಪಂಚದಿಂದ ಫೀಡ್ಬ್ಯಾಕ್ ತೊಗೊಂಡು ಯಾವುದು ಸರಿ ಯಾವುದು ತಪ್ಪು, ಇದು ಕಲಿಕೆ ಆಗುವಂಥ ಮೆಥಡ್. 5 ವರ್ಷದ ಒಳಗೆ ಬಿಕಾಸ್ ಸೈನಾಪ್ಸಸ್ ಅಷ್ಟು ಫಾಸ್ಟಾಗಿ ಓಡೋದ್ರಿಂದ ನಾವು ಮಕ್ಕಳಿಗೆ ಎಷ್ಟು ಹೇಳ್ಕೊಡ್ತೀವೋ ಅಷ್ಟು ಅವರು ಅದನ್ನು ನೆನ್ಪಿಟ್ಕೋತಾರೆ. ಹಾಗಾಗಿ ಹಳೆ ಕಾಲದಲ್ಲಿ ಎಲ್ಲನೂ ಶ್ಲೋಕಗಳಾಗಲಿ ಏನೇ ಆಗಲಿ ಚಿಕ್ಕ ವಯಸ್ಸಿನಲ್ಲಿ ಹೇಳ್ಕೊಡು ಅಂದರೆ ಈ ಕಾರಣಕ್ಕದು. ಆ ಚಿಕ್ಕಂದಲ್ಲಿ ನಾವು ಏನು ಕಲಿತೀವಿ, ಬ್ರೈನ್ ಅಷ್ಟು ಶಾರ್ಪ್ ಚಿಕ್ಕಂದಲ್ಲಿ ಇರುತ್ತೆ. ಇಲ್ಲಿ ಒಂದು ನನಗೆ ಸಾರಿ ಫಾರ್ ದ ಇಂಟ್ರಪ್ಷನ್, ಏನಾಗುತ್ತೆ ಅಂದರೆ ಮಕ್ಕಳನ್ನು ಈಗ ನಾನು ನೋಡ್ತಿರೋ ಹೊಸ ಜನ್ರೇಷನ್ ಕಿಡ್ಸ್ ಏನಿದ್ದಾರೆ ಅವ್ರ ಪೇರೆಂಟ್ಸ್ ತುಂಬ ಪ್ರೌಡ್ ಆಗ್ತಾರೆ. ನನ್ನ ಮಗು ಇನ್ನೂ 6 ತಿಂಗಳಾಗಿಲ್ಲ, ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರುತ್ತೆ, ಬೇಕಾಗಿರೋ ಯೂಟ್ಯೂಬ್ ಸಾಂಗ್ಸ್ ಎಲ್ಲ ಹಾಕಕ್ಕೆ ಬರುತ್ತೆ, ಗೇಮ್ಸ್ ಎಲ್ಲ ಆಡಕ್ಕೆ ಬರುತ್ತೆ, ಈಸ್ ಟೂ ಶಾರ್ಪ್ ಅಂತ ಅಲ್ಲಿ ತುಂಬ ಪ್ರೌಡ್ ಫೀಲ್ ಆಗ್ತಾರೆ. ಮಕ್ಕಳು ಮೊಬೈಲ್ ಆಪ್ರೇಟ್ ಮಾಡೋ ಮಕ್ಕಳು ನೆಕ್ಸ್ಟ್ ಲೆವೆಲ್ ಕಿಡ್ಸ್ ಅನ್ನೋ ಥರ ಫೀಲ್ ಮಾಡ್ಕೋತಾರೆ. ಆ್ಯಂಡ್ ಮಕ್ಕಳಿಗೆ ಊಟ ಮಾಡೋವಾಗ ಮೊಬೈಲ್ ಬೇಕು, ನಿದ್ದೆ ಮಾಡೋಕ್ಕೆ ಮೊಬೈಲ್ ಹಾಡಬೇಕು, ಏನಾದರೂ ಕಲಿಸ್ಬೇಕಂದ್ರೂ ಮೊಬೈಲ್ ಯೂಟ್ಯೂಬಲ್ಲಿ ಲೆಸನ್ಸ್ ಎಲ್ಲ ಅದನ್ನೇ ಕಲಿಸ್ತಾರೆ. ಸೊ ಎಲ್ಲವೂ ಮೊಬೈಲ್ ಮಯ ಆಗೋಗಿದೆ. ಆಮೇಲೆ ಆ ಮೊಬೈಲಲ್ಲಿ ಯಾರು ಫಾಸ್ಟಾಗಿ ಕಲಿತಾರೋ ಅವರೇ ಎಕ್ಸ್ಪರ್ಟ್ಸ್, ಅವರೇ ತುಂಬ ಜಾಣರು ಅನ್ನೋ ಥರ ಫೀಲಿಂಗ್ ಇದೆ. ಈ ಪ್ರೌಡ್ ಫೀಲಿಂಗ್ ಪೇರೆಂಟ್ಸ್ಗೆ ಇದೆಯಲ್ಲ, ಇದು ತಪ್ಪ ಸರಿನಾ? ಒಂದು ಮಾತು ಹೇಳಿದ್ರಿ, ಪ್ರೌಡ್ ಫೀಲಿಂಗ್ ಅಂತಂದ್ರಿ. ಪ್ರೌಡ್ ಫೀಲಿಂಗ್ ಒಂದು ದಿನ ಇದ್ದರೆ ಸಾಕ, ಜೀವನ ಪೂರ್ತಿ ಇರೋ ಎಕ್ಸ್ಪೆಕ್ಟೇಷನ್ ಇದೆಯಾ? ಬಾಲ್ಯಕ್ಕೆ ಮುಗ್ದೋಗೋದು ಬೇಡ ಅಂತ ಹೇಳ್ತಿದ್ದೀರಿ ನೀವು. ಮತ್ತು ಯಾವುದ್ರ ಬಗ್ಗೆ ಪ್ರೌಡ್ ಫೀಲ್ ಆಗಬೇಕು ಅನ್ನೋದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕಲ್ವ. ಮಕ್ಕಳು ಎಲ್ಲ ಕಡೆನೂ ಬೆಳೀತಾರೆ. ಓಕೆ, ಮಗು ಮೊಬೈಲ್ ಆಪ್ರೇಟ್ ಮಾಡ್ತಾ ಇದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನ, ಮಗು 4 ಜನರ ಜೊತೆ ಚೆನ್ನಾಗಿ ಆಟಾಡ್ಕೊಂಡಿದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನ, ಅಥವಾ ಮಗು ಓಕೆ ಏನೇ ಕಲಿಸಿದ್ರೂ ಕಲಿತಾ ಇದೆ, ಕಲಿಕೆಯಲ್ಲಿ ಮುಂದಿದೆ ಅನ್ನೋದಕ್ಕೆ ನಾನು ಹೆಮ್ಮೆ ಪಡ್ತೀನ, ದ ಚೈಲ್ಡ್ ಇಸ್ ಕೈಂಡ್ ಆ್ಯಂಡ್ ಕಂಪ್ಯಾಷನೇಟ್ ಅನ್ನೋದಕ್ಕೆ ಹೆಮ್ಮೆ ಪಡ್ತೀನ, ಯಾವುದ್ರ ಬಗ್ಗೆ ಹೆಮ್ಮೆ ಪಡ್ತೀನಿ ಅನ್ನೋದು ತಂದೆ ತಾಯಿ ಬಗ್ಗೆ ಇನ್ನೂ ಹೆಚ್ಚು ಹೇಳುತ್ತೆ ಮಕ್ಕಳಿಗಿಂತ. ಅದು ಮಕ್ಕಳ ಮೇಲೆ ಹೇರಿಕೆ ಆಗ್ತಾ ಹೋಗುತ್ತೆ. ನೀನು ಓಕೆ ಮೊಬೈಲ್ ನೋಡಿದ ತಕ್ಷಣ ಇದನ್ನು ನಾವು ರೀಎನ್ಫೋರ್ಸ್ಮೆಂಟ್ ಅಂತ ಕರಿತೀವಿ. ಓಕೆ, ಇಟ್ ಈಸ್ ಕಂಡೀಷ್ನಿಂಗ್. ಈಗ ಮಗು ಏನೋ ಒಂದು ಮಾಡ್ತಾ ಇದೆ, ಅದು ಸರಿ ಅಂತಂದರೆ ಓ ವೆರಿ ಗುಡ್ ಅಂತೀವಿ, ಚಪ್ಪಾಳೆ ತಟ್ತೀವಿ. ಮಗುಗೇನು ಅನಿಸುತ್ತೆ, ಓಕೆ ಇದು ಒಳ್ಳೆ ಬಿಹೇವಿಯರು, ನಾನು ಇದನ್ನು ಇನ್ನೂ ಹೆಚ್ಚು ಮಾಡಬೇಕು. ಮಗು ಏನಾದರೂ ಮಾಡಿದಾಗ ಹೊಡೆಯೋದಕ್ಕೆ ಹೋದರೆ, ತಿದ್ದಿದ್ರೆ ಹೀಗಲ್ಲ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಶೇಮ್ ಆಗುತ್ತೆ, ಎಂಬ್ಯಾರಸ್ಮೆಂಟ್ ಆಗುತ್ತೆ. ಆ ಥರದ್ದೆಲ್ಲ ಫೀಲಿಂಗ್ಸ್ ಬಂತು ಅಂತಂದಾಗ ಆ ಬಿಹೇವಿಯರನ್ನು ಅದು ಕಮ್ಮಿ ಮಾಡ್ಕೋತಾ ಹೋಗುತ್ತೆ. ಸೊ ಒಂದೇನಾಗುತ್ತೆ ಅಂತಂದರೆ ಆ ವಯಸ್ಸಿನಲ್ಲಿ ಮೊಬೈಲ್ ಉಪಯೋಗಿಸಿದಾಗ
ಆ ಕ್ಷಣಕ್ಕೆ ನಮಗೆ ಅದು ಹೆಮ್ಮೆಯ ವಿಷಯ ಅಂತ ಅನ್ನಿಸ್ಬೋದು. ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತೆ ಅಂತಂದರೆ, ಒಂದು ಮೊಬೈಲ್ನಲ್ಲಿ ಬ್ಲೂ ಲೈಟ್ ಎಮಿಟ್ ಆಗುತ್ತೆ. ಸೊ ಬ್ಲೂ ಲೈಟ್ ಎಮಿಟ್ ಆದಾಗ ದೀಸ್ ಆರ್ UV ರೇಸ್ ಥರ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ನಾವು ನಿದ್ದೆ ಮಾಡೋದಕ್ಕೆ ನಮ್ಮಲ್ಲಿ ಮೆಲಟೋನಿನ್ ಅನ್ನೋ ಒಂದು ಕಾಂಪೊನೆಂಟ್ ಇದೆ. ಮೆಲಟೋನಿನ್ ಹೆಚ್ಚಾಗ್ತಿದ್ದಂಗೆ ಆಟೋಮ್ಯಾಟಿಕ್ಕಾಗಿ ದೇಹ ನಿದ್ದೆಗೆ ಹೋಗುತ್ತೆ. ಈಗ ರಾತ್ರಿನೇ ಯಾಕೆ ನಿದ್ದೆ ಮಾಡ್ಬೇಕು, ಬೆಳಗ್ಗೆ ಹೊತ್ತು ನಿದ್ದೆ ಮಾಡ್ಬೋದಲ್ವಾ? ಹೌದು. ಬಯೋಲಾಜಿಕಲಾಗಿ ಪ್ರಾಣಿಗಳಿಗೆ ನಾವೇನೋ ರಾತ್ರಿ ಕೆಲಸ ಮಾಡ್ತೀವಿ, ಪ್ರಾಣಿಗಳಿಗೆ ರಾತ್ರಿನೇ ನಿದ್ದೆ ಮಾಡಬೇಕು, ಬೆಳಗ್ಗೆ ಹೊತ್ತು ಎದ್ದಿರಬೇಕು ಅಂತ ಯಾರು ಹೇಳ್ಕೊಡ್ತಾರೆ? ನ್ಯಾಚುರಲ್ ಆಗಿ ಯಾತಕ್ಕಾಗುತ್ತದು? ಯಾಕೆ ಅಂದರೆ ಕತ್ತಲಾಗ್ತಿದ್ದಂಗೆ ದೇಹದಲ್ಲಿ ಮೆಲೆಟೋನಿನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಬ್ಲೂ ಲೈಟನ್ನು ನಾವು ನೋಡ್ತಾ ಇದ್ದಾಗ ಆಟೋಮೆಟಿಕ್ಕಾಗಿ ಮೆಲೆಟೋನಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಅದು ಕಮ್ಮಿ ಆಗ್ತಿದ್ದಂಗೆ ಎಚ್ಚರ ಆಗುತ್ತೆ, ಬ್ರೈನ್ ಬಿಕಮ್ಸ್ ಆ್ಯಕ್ಟಿವ್. ಸೊ ಮೊಬೈಲ್ ನೋಡಿದಷ್ಟು ನಿದ್ದೆ ಬರೋದಿಲ್ಲ. ಹಾಗಾಗಿ ನಾವು ಹೇಳೋದು ಅಟ್ಲೀಸ್ಟು 1 ಗಂಟೆಗೆ ಮುಂಚೆನಾದರೂ ಮೊಬೈಲು ಎಲ್ಲ ಸ್ಕ್ರೀನನ್ನು ಪಕ್ಕಕ್ಕೆ ಇಟ್ಬಿಟ್ಟು ಪುಸ್ತಕ ಓದಿ ತೊಂದರೆ ಇಲ್ಲ. ಮೊಬೈಲ್ ನೋಡಿದ್ರೆ ನಿದ್ದೆ ಬರಲ್ಲ, ಖಂಡಿತ ನಿದ್ದೆ ಬರಲ್ಲ ಅಂತ ಮೊಬೈಲ್ ನೋಡ್ತೀವಿ, ಖಂಡಿತ. ಸೊ ಈ ಸಮಸ್ಯೆ. ಇನ್ನೊಂದು ಸಮಸ್ಯೆ ಊಟದಲ್ಲಿ ಅಂತ ಕೇಳಿದ್ರಿ. ಮಗು ತಿನ್ನೋದಿಲ್ಲ, ಹಾಗಾಗಿ ಮೊಬೈಲ್ ತೋರಿಸ್ಕೊಂಡು ನಾನು ಊಟ ಮಾಡಿಸ್ತೀನಿ. ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ಅಟೆನ್ಷನ್ ಎಲ್ಲಿರುತ್ತೆ ಮಗುದು? ಅಟೆನ್ಷನ್ ಪೂರ್ತಿ ಅದ್ರ ಮೇಲೆ ಇರುತ್ತೆ, ಮೊಬೈಲ್ ಮೇಲೆ ಇರುತ್ತೆ. ಓಕೆ, ಸೊ ಊಟದ ಕಡೆ ಗಮನ ಇರೋದಿಲ್ಲ. ಊಟದ ಕಡೆ ಗಮನ ಇಲ್ಲದೆ ಇದ್ದಾಗ ಆ ಕ್ಷಣಕ್ಕೆ ಪೌಷ್ಟಿಕಾಂಶಗಳು ಬೇಕು, ಹಾಗಾಗಿ ಆಹಾರ ಸೇವನೆ ಮಾಡ್ತೀನಿ, ಹೌದು ನಿಜ. ಆದರೆ ಊಟದ ಜೊತೆ ನಮಗೆ ಒಂದು ರಿಲೇಷನ್ಶಿಪ್ ಬೆಳ್ಕೋಬೇಕು, ಸಂಬಂಧ ಬೆಳ್ಕೋಬೇಕು. ಈಗ ನಿಮಗೆ ಯಾವ ಊಟ ಇಷ್ಟ ಅಥವಾ ನಿಮಗೆ ಯಾವ ಅಡುಗೆ ಇಷ್ಟ ಅಂತಂದರೆ, ಕೆಲವು ಐಟಮ್ಸನ್ನು ನೀವು ಹೇಳ್ತೀರಾ, ಎಲ್ಲಿಂದ ಬಂದಿರೋದದು? ಬ್ರೈನಲ್ಲಿ ಫೀಡ್ ಆಗಿರುತ್ತೆ. ಚಿಕ್ಕಂದಿಂದ ಅದನ್ನು ನೋಡಿ, ಅಮ್ಮ ನನಗೆ ಮಾಡಿಕೊಟ್ಟಿದ್ದ ಅಡುಗೆ, ಅಜ್ಜಿ ನನಗೆ ಬಡಿಸ್ತಾ ಇದ್ದಿದ್ದ ಅಡುಗೆ, ಟೇಸ್ಟ್ ಬಡ್ ಆ ಥರ ಡೆವಲಪ್. ಎಕ್ಸಾಕ್ಟ್ಲಿ. ಸೊ ಅಲ್ಲಿ ಏನಾಗ್ತಾ ಇದೆ, ಪಂಚೇಂದ್ರಿಯಗಳು ಬರ್ತಾ ಇದೆ, ಇಂದ್ರಿಯಗಳ ಜೊತೆ ನನಗೆ ಮೆಮೊರಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಈ ಒಂದು ಅಡುಗೆ ಜೊತೆ ನನಗೆ ಈ ಒಂದು ಬಾಂಧವ್ಯ ಇದೆ ಅಥವಾ ಈ ಒಂದು ಸಂಬಂಧ ಇದೆ. ಮತ್ತು ಈ ಟೇಸ್ಟ್ ತಿಂದಾಗ ನನಗೆ ಟೇಸ್ಟ್ ಬಡ್ ಆ್ಯಕ್ಟಿವೇಟ್ ಆಗುತ್ತೆ. ಅದು ನನಗೆ ಗೊತ್ತಾಗೋದಕ್ಕೆ ಅದ್ರ ಕಡೆ ಗಮನ ಕೊಟ್ಟರೆ ತಾನೇ ನಂಗೆ ಅದು ಗೊತ್ತಾಗೋದು. ಸೊ ಈಗ ನಾವು ಊಟ ಮಾಡಿಸುವಾಗ ಅದ್ರ ಕಡೆ ಗಮನ ಹರಿಸ್ತಾ ಇಲ್ಲ ಅಂತಂದರೆ, ಮಕ್ಕಳಿಗೆ ಆ್ಯಕ್ಚುಲಿ ನಾವು 2 ವರ್ಷಕ್ಕಿಂತ ಮುಂಚೆನೂ ಅದ್ರ ಪಾಡಿಗೆ ಅದಕ್ಕೆ ತಟ್ಟೆಗೆ ಹಾಕ್ಬಿಟ್ಟು ಕೊಟ್ಟು ಬಿಟ್ಟರೆ ಅದು ತಿನ್ಕೊಳ್ಳುತ್ತೆ. ನಾವೇನಂತೀವಿ, ಬೆಳೀತಾ ಬೆಳೀತಾ ಏನು ಮಾತಾಡ್ತಾ ಹೋಗ್ತೀವಿ, ಓಕೆ ಅದು ಪಿಕ್ಕಿ ಆ್ಯಂಡ್ ಚೂಸಿ, ಕೆಲವು ತರಕಾರಿ ಮಾತ್ರ ತಿನ್ನುತ್ತೆ, ಕೆಲವು ಹಣ್ಣು ಮಾತ್ರ ತಿನ್ನುತ್ತೆ, ಹಣ್ಣು ತರಕಾರಿನೇ ತಿನ್ನಲ್ಲ, ಬರೀ ಲೇಸ್ ತಿನ್ನುತ್ತೆ. ಲೇಸು ಕುರ್ಕುರೆನಲ್ಲಿ ಏನಾಗುತ್ತೆ ಅಂತಂದರೆ, ಇದನ್ನು ಹೈಪರ್ ಪ್ಯಾಲೆಟಬಲ್ ಫುಡ್ ಅಂತ ಕರಿತೀವಿ. ಎನಫ್ ರಿಸರ್ಚ್ ಗೋಸ್ ಇನ್ ಟು ಮೇಕಿಂಗ್ ದ ಟೇಸ್ಟ್ ಪರ್ಫೆಕ್ಟ್. ಸೊ ಇನ್ ದ ಟ್ರೂ ಸೆನ್ಸ್ ನೋ ಒನ್ ಕ್ಯಾನ್ ಈಟ್ ಜಸ್ಟ್ ಒನ್. ಅದು ತಿಂದ ತಕ್ಷಣ ನಮ್ಮ ಬ್ರೈನ್ನಲ್ಲಿ ಡೋಪಮಿನ್ ಹಿಟ್ ಆಗ್ತಾ ಹೋಗುತ್ತೆ. ಡೋಪಮಿನ್ ಏನು ಅನ್ನೋದನ್ನು ನಾನು ಮತ್ತೆ ಮಾತಾಡ್ತಾ ಹೋಗ್ತೀನಿ. ಡೋಪಮಿನ್ ಹಿಟ್ಟಾದಾಗ ಮತ್ತೆ 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 ನನಗದು ಬೇಕು 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 ಅಂತ ಅನ್ನಿಸ್ತಾ ಹೋಗುತ್ತೆ. ಹಾಗಾಗಿ ಕುರ್ಕುರೆ ಲೇಸನ್ನೆಲ್ಲ ನಾವು ತಿಂತೀವಿ. ಇದರಲ್ಲಿ ಪೌಷ್ಟಿಕಾಂಶ ಇದೆ, ಆದರೆ ಡೋಪಮಿನ್ ಹಿಟ್ ಜಾಸ್ತಿ ಆಗೋದಿಲ್ಲ. ಸೊ ನನಗಿದು ಒಳ್ಳೆಯದು ಅನ್ನೋದು ನನಗೆ ಅರ್ಥ ಆಗೋಕ್ಕೆ ನಾನು ಅದಕ್ಕೆ ಗಮನ ಕೊಡಬೇಕು, ನಾನು ಅದ್ರ ಜೊತೆ ಸಮಯ ಕಳಿಬೇಕು. ಸೊ ಇನ್ನೊಂದು ವಾಪಸ್ ಬ್ರೈನಿಗೆ ಬರಬೇಕಂತಂದರೆ, ಬ್ರೈನ್ದು ಸ್ಟ್ರಕ್ಚರನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. 2 ಮೇನ್ ಕಾಂಪೊನೆಂಟನ್ನು ಎಲ್ಲರೂ ಜ್ಞಾಪಕ ಇಟ್ಕೊಂಡ್ರೆ ಸಾಕು. 2 ಪಾರ್ಟ್ಸ್ ಆಫ್ ದ ಬ್ರೈನ್. ಒಂದು ಲಿಂಬಿಕ್ ಸಿಸ್ಟಮ್ ಅಂತ ಕರಿತೀವಿ, ಇನ್ನೊಂದು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಕರಿತೀವಿ. ಈಗ ಏನು ನಾನು ಮಾತಾಡೋಕ್ಕೆ ಹೋಗ್ತೀನೋ ಇನ್ನು 1 ಗಂಟೆ, ಅದಷ್ಟೂ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಿಸ್ ಬಿಕಮ್ಸ್ ಸ್ಲೈಟ್ಲಿ ಇಂಪಾರ್ಟೆಂಟ್. ಓಕೆ, ಸೊ ಲಿಂಬಿಕ್ ಸಿಸ್ಟಮಲ್ಲಿ ಬೇಸಿಕ್ಲಿ ಅದು ಬ್ರೈನಿನ ಮಧ್ಯಭಾಗದಲ್ಲಿರುತ್ತೆ. ಸೊ ನಾನು ಕಿವಿಯಿಂದ ಒಳಗಡೆ ತೊಗೊಂಡು ಇಲ್ಲಿಂದ ಮಧ್ಯ ತೊಗೊಂಡ್ರೆ ಸೆಂಟ್ರಲ್ ಆಕ್ಸಿಸ್ ಏನಿದೆ ಇಲ್ಲಿ ಮಧ್ಯಭಾಗದಲ್ಲಿ ಲಿಂಬಿಕ್ ಸಿಸ್ಟಮ್ ಇರುತ್ತೆ. ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅನ್ನೋದು ಮುಂದುಗಡೆ ಇರುತ್ತೆ ಈ ಭಾಗದಲ್ಲಿ. 25 ವರ್ಷ ಆಗೋ ತನಕ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಬೆಳೀತಾ ಹೋಗುತ್ತೆ. ಆದರೆ ಲಿಂಬಿಕ್ ಸಿಸ್ಟಮ್ ಹುಟ್ಟಿದ ತಕ್ಷಣ ನಮ್ಮ ಜೊತೆ ಅದು ಬೆಳೆದಿರುತ್ತೆ. ಓಕೆ, ಸೊ ಲಿಂಬಿಕ್ ಸಿಸ್ಟಮ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಫಿಯರ್, ಪ್ಲೆಷರ್ ಆ್ಯಂಡ್ ಆ್ಯಂಗರ್. ನಮ್ಮ ಬೇಸಿಕ್ ಎಮೋಷನ್ಸ್ ಏನಿದೆ ಎಲ್ಲ ಭಾವನೆಗಳು ಲಿಂಬಿಕ್ ಸಿಸ್ಟಮಿಂದ ಶುರುವಾಗೋದು. ಸೊ ಭಯ ಅನ್ನೋದು ಅದರಿಂದನೇ ಬರುತ್ತೆ, ಸಂತೋಷ ಅನ್ನೋದು ಅದರಿಂದನೇ ಬರುತ್ತೆ. ಯೋಚನೆ ಮಾಡೋದು ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ನಲ್ಲಿ ಆಗುತ್ತೆ. ಎಕ್ಸಿಕ್ಯೂಟಿವ್ ಫಂಕ್ಷನ್ ಅಂತ ಕರಿತೀವಿ. ಥಿಂಕಿಂಗ್, ಪ್ಲ್ಯಾನಿಂಗ್, ನಾನು ಮುಂದಕ್ಕೆ ಏನು ಮಾಡಬೇಕು, ಯಾವ ರೀತಿ ಇರಬೇಕು, ಡಿಸಿಷನ್ ತೊಗೊಳ್ಳೋದು, ಪ್ರೋಸ್ ಆ್ಯಂಡ್ ಕಾನ್ಸ್ ಆಫ್ ದ ಡಿಸಿಷನ್ನು, ಯಾವುದು ಸರಿ ಯಾವುದು ತಪ್ಪು, ವೆಯ್ಟ್ ಮಾಡೋದು, ಇಂಪಲ್ಸ್ ಕಂಟ್ರೋಲ್ ಮಾಡೋದು, ಇದೆಲ್ಲ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ನಲ್ಲಿ ಆಗುತ್ತೆ. ಸೊ ಯಾವಾಗ ನಮಗೆ ಭಯ ಆಗೋಕ್ಕೆ ಶುರುವಾಗುತ್ತೋ ಲಿಂಬಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ. ಯಾವಾಗ ನಾವು ಶಾಂತವಾಗಿರ್ತೀವೋ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಮಕ್ಕಳಲ್ಲಿ ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಇನ್ನೂ ಜಾಸ್ತಿ ಬೆಳೆದಿರಲ್ಲ. ಅದನ್ನು ತಂದೆ ತಾಯಿಯಾಗಿ ನಾವು ಬೆಳೆಸ್ತಾ ಹೋಗಬೇಕಾಗತ್ತೆ. ಸೊ ಲಿಂಬಿಕ್ ಸಿಸ್ಟಮಲ್ಲಿ ಒಂದು ಊಟ ಎದುರುಗಡೆ ಇಟ್ಟೆ ಅಂತಂದರೆ ಅದಕ್ಕೆ ಫಸ್ಟ್ ಡೇಂಜರ್ ಅಂತ ಅನಿಸುತ್ತೆ. ಬಿಕಾಸ್ ದಿಸ್ ಇಸ್ ಎವಲ್ಯೂಷನರಿ ಬಯಾಲಜಿ.
ಯಾವುದೇ ಒಂದು ಪ್ರಾಣಿ ಕೈಗೆ ಸಿಕ್ಕಿದ್ದನ್ನೆಲ್ಲ ಹೋಗ್ಬಿಟ್ಟು ತಿನ್ನಲ್ಲ, ಫಸ್ಟು ಮೂಸುತ್ತೆ, ಬೇರೆ ಪ್ರಾಣಿಗಳು ಅದನ್ನು ತಿನ್ನುತ್ತಾ ಇಲ್ವಾ ಅನ್ನೋದನ್ನ ನೋಡುತ್ತೆ, ಸೈಡ್ ಎಫೆಕ್ಟ್ ಏನಾದರೂ ಆಗುತ್ತಾ ಅನ್ನೋದು ನೋಡುತ್ತೆ. ಸೊ ಅದೇ ರೀತಿಯೇ ಮಕ್ಕಳು ಮುಂದೆನೂ ಇದನ್ನ ಇಟ್ಟಾಗ ಅವ್ರಿಗೆ ಫಸ್ಟ್ ಡೌಟ್ ಬರುತ್ತೆ, ಇದೇನಿದು ತಿನ್ನಲೇಬೇಡವಾ ಅಂತ ಫಸ್ಟ್ ಅವ್ರಿಗೆ ಅನಿಸುತ್ತೆ. ಸೊ ಫಸ್ಟ್ ಟೈಮ್ ಅದನ್ನ ರಿಜೆಕ್ಟ್ ಮಾಡ್ಬೋದು, ಪಕ್ಕಕ್ಕೆ ಇಡ್ಬೋದು, 2 ಸತಿ ಪಕ್ಕಕ್ಕೆ ಇಡ್ಬೋದು, 10 ಸತಿ ನಾವು ಜೆಂಟಲಾಗಿ ನಾವೇನು ಅನ್ಕೋತೀವಿ, ನೀನು ಹಣ್ಣು ತಿಂದರೆ ನಾನು ಚಾಕ್ಲೇಟ್ ಕೊಡ್ತೀನಿ ನಿನಗೆ, ಅಲ್ಲಿಗೆ ಅದು ಮತ್ತೆ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟ್ ಆಯಿತು. ಸೊ ಮಗು ಏನು ಯೋಚನೆ ಮಾಡೋದಕ್ಕೆ ಶುರುವಾಗುತ್ತೆ, ಹಣ್ಣು ಪನಿಷ್ಮೆಂಟು, ಚಾಕ್ಲೇಟು ರಿವಾರ್ಡು. ನನಗೆ ರಿವಾರ್ಡ್ ಜಾಸ್ತಿ ಬೇಕು, ಪನಿಷ್ಮೆಂಟ್ ಬೇಡ. ಸೊ ಏನೋ ಒಂದು ತಿಂದು ಮುಗಿಸ್ತೀನಿ. ಬೆಳೀತಾ ಬೆಳೀತಾ ಏನಾಗ್ತಾ ಹೋಗುತ್ತೆ, ನನ್ನದೇ ಒಂದು ಸ್ವಂತ ಬುದ್ಧಿ, ನನ್ನದೇ ಒಂದು ವ್ಯಕ್ತಿತ್ವ ಬೆಳೆಯೋಕ್ಕೆ ಶುರುವಾದ ತಕ್ಷಣ ನನಗೆ ಹಣ್ಣು ಬೇಡ, ನನಗೆ ತರಕಾರಿ ಬೇಡ, ನೀನು ಯಾರು ನನಗೆ ಹೇಳೋಕ್ಕೆ, ನೀನು ಯಾರು ಉಪದೇಶ ಮಾಡೋಕ್ಕೆ, ಆಮೇಲೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಚಿಕ್ಕಂದಲ್ಲಿ ನಾವು ಊಟದ ಜೊತೆ ಒಂದು ಒಳ್ಳೆಯ ಸಂಬಂಧ ಬೆಳೆಸಲಿಲ್ಲ ಅಂದರೆ ಬೆಳೀತಾ ಅದು ಈಟಿಂಗ್ ಡಿಸಾರ್ಡರ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಸೊ ಮೊಬೈಲನ್ನು ಮುಂದಕ್ಕೆ ಇಟ್ಟಾಗ ಅಟೆನ್ಷನ್ ಮೊಬೈಲ್ ಮುಂದೆ ಇರುತ್ತೆ, ಊಟದ ಮೇಲೆ ಇರೋದಿಲ್ಲ, ಕನೆಕ್ಷನ್ ಬಿಲ್ಡ್ ಆಗಲ್ಲ. ಮತ್ತು ಕನೆಕ್ಷನ್ ಬಿಲ್ಡ್ ಮಾಡೋಕ್ಕೂ ಚಾಕ್ಲೇಟ್ ಕೊಡೋ ಅವಶ್ಯಕತೆ ಇಲ್ಲ, ಒಂದಕ್ಕೊಂದು ಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಅದೇ ಊಟನ 10 ಸತಿ ಮುಂದೆ ಇಡಿ. ಇವತ್ತು ಬೇಡವಾ, ಸರಿ ಪರವಾಗಿಲ್ಲ, ಪಕ್ಕಕ್ಕೆ ಇಡ್ತೀನಿ, ನಾಳೆ ಮತ್ತೆ ಇಡ್ತೀನಿ, ನಾಳಿದ್ದು ಮತ್ತೆ ಇಡ್ತೀನಿ, ಮತ್ತೆ 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 ಇಡ್ತಾ ಹೋದಾಗ ಅದಕ್ಕೆ ಫೆಮಿಲಿಯಾರಿಟಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಸೊ ಭಯ ಏನಿದೆ, ಭಯ ಕಮ್ಮಿಯಾಗಿ ಒಂದು ಶಾಂತ ವಾತಾವರಣದಲ್ಲಿ ಮನಸ್ಥಿತಿನಲ್ಲಿ ಅದು ಓಕೆ, ನಾನು ಇದನ್ನು ಸೇವನೆ ಮಾಡ್ಬೋದೇನೋ ಅಂತ ಯೋಚನೆ ಮಾಡೋಕ್ಕೆ ಶುರುವಾಗುತ್ತೆ. ಒಂದು ಸತಿ ತಿಂದ ಮೇಲೆ ಏನೂ ಆಗಿಲ್ಲ ಅಂತ ಗೊತ್ತಾದಾಗ ಸಂಬಂಧ ಬೆಳೆಯೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಏನಾಗುತ್ತೆ ಮೊಬೈಲ್ನಲ್ಲಿ ಅಂತಂದರೆ, ತುಂಬ ವೇಗವಾಗಿ ಅದು ಚೇಂಜ್ ಆಗ್ತಾ ಇರುತ್ತೆ. ಈಗ ಎಲ್ಲ ಕಾರ್ಟೂನ್ಸ್ ನೋಡಿ ನೀವು ಮಕ್ಕಳದು, ಅಗೇನ್ ಅಲ್ಲೂ ಸಿಕ್ಕಾಪಟ್ಟೆ ರಿಸರ್ಚ್ ಹೋಗುತ್ತೆ ಟು ಕ್ಯಾಚ್ ದಿ ಅಟೆನ್ಷನ್ ಆಫ್ ದ ಚೈಲ್ಡ್. ಸೊ ಇಫ್ ಯು ಸಿ ಆಲ್ ದೀಸ್ ಕಾರ್ಟೂನ್ಸ್ ತುಂಬ ಬ್ರೈಟ್ ಕಲರ್ಸ್ ಇರುತ್ತೆ, ಹೌದು, ಸ್ಯಾಚುರೇಷನ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ, ಮತ್ತು ಕಂಟಿನ್ಯೂಸ್ ಮೂವಿಂಗ್ ಇರುತ್ತೆ. ನಾನು ಗಮನ ಕೊಟ್ಟು ಕೂತ್ಕೊಂಡು ಕೇಳಿಸ್ಕೋಬೇಕು ಅಂತ ಏನೂ ಇರೋದಿಲ್ಲ, ಅದಾಗದೇ ಓಡ್ತಾ ಇರುತ್ತೆ. ಅಷ್ಟೊಂದು ಆ್ಯಕ್ಷನ್ ಇರುವಾಗ, ಅಷ್ಟೊಂದು ಕಂಟಿನ್ಯೂಸ್ ಮೂವ್ಮೆಂಟ್ ಇರುವಾಗ ನನ್ನ ಕಡೆಯಿಂದ ಅಟೆನ್ಷನ್ ಕೊಡೋಕ್ಕೆ, ಗಮನ ಕೊಡೋಕ್ಕೆ ಹೆಚ್ಚಿನ ಎಫರ್ಟ್ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಚೂರು ಎಫರ್ಟ್ ಹಾಕಿದ ತಕ್ಷಣ ನನಗೆ ಅಲ್ಲಿರೋದು ಗೊತ್ತಾಗುತ್ತೆ. ಬಟ್ ನಾನು ಏನು ಹೇಳಿದೆ, ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ಹೋಗಬೇಕು, ಅದಕ್ಕೆ ಒಂದಷ್ಟು ಸಮಯ ಬೇಕು. ಕಂಟಿನ್ಯೂಸ್ ಇಲ್ಲಿ ಮೂವ್ಮೆಂಟ್ ಇದ್ದರೆ, ಒಂದರಿಂದ ಇನ್ನೊಂದರಿಂದ ಇನ್ನೊಂದು ಹಾಗೆ ಮೂವ್ ಆಗ್ತಾ ಹೋಗ್ತಾ ಇದೆ ಅಂತಂದರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡೋದಕ್ಕಾದ್ರೂ ಸಮಯ ಎಲ್ಲಿದೆ. ಅದರಲ್ಲೂ 5 ವರ್ಷದ ಕೆಳಗಿನ ಮಕ್ಕಳು ಅಂತ ನಾವು ನೋಡ್ತಾ ಹೋದರೆ ಯಾವುದು ಸರಿ ಯಾವುದು ತಪ್ಪು ಅದಕ್ಕೆ ವ್ಯವಧಾನ ಇರಬೇಕು, ತಾಳ್ಮೆ ಬೇಕು, ಮತ್ತೆ ಮತ್ತೆ ಪ್ರಾಕ್ಟೀಸಿಂದ ಬರಬೇಕು. ಈಗ ನಾನು 1 ಪೇಜಲ್ಲಿ ಬರೀ ಅಂದರೆ 2 ನಿಮಿಷದಲ್ಲಿ ಬರೆದು ಮುಗಿಸ್ತೀನಿ. ಅದೇ 1 ಪೇಜು 5 ವರ್ಷದ ಮಗು ಕೈನಲ್ಲಿ ಬರ್ಸೋದಕ್ಕೆ ಮಿನಿಮಮ್ 1-1.5 ಗಂಟೆ ತೊಗೋತೀವಿ. ಸೊ ಅದಿನ್ನು ಕಲಿಕೆ ಸ್ಟೇಜ್ನಲ್ಲಿ ಇದ್ದಾಗ ಕಂಟಿನ್ಯೂಸ್ ಆಗಿ ನಾವು ಈ ಥರ ಸ್ಟಿಮ್ಯುಲಸ್ ಕೊಡ್ತಾ ಹೋಯಿತು ಅಂತಂದರೆ ಅದು ಗ್ರಾಸ್ಪ್ ಮಾಡೋದಕ್ಕಾಗೋದಿಲ್ಲ. ಸೊ ಲಾಂಗ್ ಟರ್ಮ್ ಮೆಮೊರಿಗೆ ಏನೂ ಹೋಗೋದಿಲ್ಲ. ಹೌದು, ಇನ್ನೊಂದು ದಟ್ ವಾಸ್ ವಾಟ್ ಐ ವಾಸ್ ಗೋಯಿಂಗ್ ಟು ಸೇ ನೆಕ್ಸ್ಟ್. ಇನ್ನೊಂದು ಏನಾಗ್ತಾ ಹೋಗುತ್ತೆ ಅಂದರೆ ಇಂಪಲ್ಸ್ ಕಂಟ್ರೋಲ್ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಲಿಂಬಿಕ್ ಸಿಸ್ಟಮ್ನಲ್ಲಿ ಇಂಪಲ್ಸ್ ಕಂಟ್ರೋಲ್ ಅನ್ನೋದು ಇಲ್ಲ. ಲಿಂಬಿಕ್ ಸಿಸ್ಟಮು ಪ್ರಾಣಿಗಳಲ್ಲೂ ಇರುತ್ತೆ, ನಮ್ಮಲ್ಲೂ ಇರುತ್ತೆ. ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಮಾತ್ರ ಮನುಷ್ಯರಲ್ಲಿ ಮಾತ್ರ ಇರುತ್ತೆ. ಹಾಗಾಗಿ ಮನುಷ್ಯರಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಅಂದರೆ ಆ ಒಂದು ಮೆದುಳಿನ ಭಾಗದಿಂದ ನಾವು ಎರಡನ್ನೂ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಷ್ಟಾಗಿ ಪ್ರಾಣಿಗಳಲ್ಲಿ ಬೆಳೆದಿರಲ್ಲ, ನಮ್ಮಲ್ಲಿ ಅದು ತುಂಬ ಅಡ್ವಾನ್ಸ್ಡ್ ಆಗಿ ಬೆಳೆದಿದೆ. ಸೊ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ ಅಂತ ಏನಂತೀವಿ ಅದು ಲಿಂಬಿಕ್ ಸಿಸ್ಟಮ್ನಲ್ಲಿ ಆಗುತ್ತೆ. ಡಿಲೇಡ್ ಗ್ರ್ಯಾಟಿಫಿಕೇಷನ್ ಅಂತ ಏನಂತೀವಿ ಅದು ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ನಲ್ಲಿ ಆಗುತ್ತೆ. ಈಗ ನನಗೆ ಬೇಕು ಅಂತಂದರೆ ತಕ್ಷಣ ಬೇಕೇ ಬೇಕು. ಬಟ್ ಡಿಲೇಡ್ ಗ್ರ್ಯಾಟಿಫಿಕೇಷನ್ನಲ್ಲಿ ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಬಂದಾಗ ನಾನು ಏನು ಹೇಳಿದೆ, ಥಿಂಕಿಂಗ್ ಆಗುತ್ತೆ, ಯೋಚನೆ ಮಾಡ್ತೀವಿ, ಯಾವುದು ಸರಿ ಯಾವುದು ತಪ್ಪು ಎಲ್ಲ ಯೋಚನೆ ಮಾಡ್ತಾ ಹೋಗ್ತೀವಿ. ನನಗೀಗ ಬೇಕು, ಆದರೆ ಈಗ ಬೇಕು ಅಂತಂದರೆ ಅದರಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬೋದು, ಅಥವಾ ದುಡ್ಡು ಕಮ್ಮಿ ಇದೆ ನನ್ನ ಹತ್ರ, ಬೇಕು ಅಂದ ತಕ್ಷಣ ಕೊಂಡ್ಕೊಂಡ್ಬಿಟ್ರೆ ನಾಳೆ ಇನ್ಯಾವುದಕ್ಕೋ ನನಗೆ ಕಷ್ಟ ಆಗ್ಬೋದು. ಇದೆಲ್ಲ ಯೋಚನೆ ಮಾಡಿದಾಗ ತಾಳ್ತೀನಿ, ಇನ್ನೊಂದಷ್ಟು ಮುಂದಕ್ಕೆ ಹಾಕ್ತೀನಿ. ಲಿಂಬಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ಅದು ಆಗೋದಿಲ್ಲ. ಸೊ ಕೇಳಿದ ತಕ್ಷಣ ಕೊಡೋದಕ್ಕೆ ಶುರು ಮಾಡಿದರೆ, ಈ ಸ್ಕ್ರೀನ್ ಟೈಮ್ ಜಾಸ್ತಿ ಮಾಡಿದಾಗ ಅಟೆನ್ಷನ್ನು ಕಾನ್ಸ್ಟೆಂಟಾಗಿ ಚೇಂಜ್ ಆಗ್ತಾ ಇರುತ್ತೆ. ಅಟೆನ್ಷನ್ ಕಾನ್ಸ್ಟೆಂಟಾಗಿ ಚೇಂಜ್ ಆದಾಗ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಮ ಮೆದುಳಲ್ಲಿ ಡೋಪಮೈನ್ ಅನ್ನೋದೊಂದು ಕೆಮಿಕಲ್ ಇದೆ, ಅದೊಂದು ರಾಸಾಯನಿಕ ವಸ್ತು. ಸೊ ಆ ಕೆಮಿಕಲ್ ಇಸ್ ಬೇಸಿಕ್ಲಿ ಅ ಹ್ಯಾಪಿ ಕೆಮಿಕಲ್, ಇಟ್ಸ್ ಅ ರಿವಾರ್ಡ್ ಕೆಮಿಕಲ್. ನಾನು ಏನೇ ಮಾಡಿದ್ರೂ ಓಕೆ ನಾನು ಇದು ಮಾಡಿದ್ದೆ ನನಗೆ ಸಂತೋಷ ಕೊಟ್ಟಿದೆ ಅಥವಾ ಆಹಾ ಸಿಕ್ತು ನನಗೆ ಅನ್ನೋದು ಅದು ಏನು ಫೀಲಿಂಗ್ ಬರುತ್ತೆ ಅದು ನಮಗೆ ಡೋಪಮೈನಿಂದ ಬರೋದು. ಡಿಲೇಡ್ ಗ್ರ್ಯಾಟಿಫಿಕೇಷನಲ್ಲಿ ನಾನೊಂದಿಷ್ಟು ಮಾಡ್ತೀನಿ, ಚೂರು ಚೂರೇ ಡೋಪಮಿನ್ ಅದರಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಕಡೆಗೆ ಸಿಕ್ಕಿದ್ಮೇಲೆ ನನಗೆ ಒಂದಷ್ಟು ಡೋಪಮಿನ್ ಜಾಸ್ತಿ ಆಗುತ್ತೆ. ಆದರೆ
ಮೊಬೈಲ್ ನೋಡುವಾಗ ಅಟೆನ್ಷನ್ ಏನಾಗುತ್ತೆ ಅಂತಂದರೆ ಓಕೆ ನಾನು ಒಂದು ರೀಲ್ ನೋಡ್ತೀನಿ ಅಥವಾ ಒಂದು ಯಾವುದೋ ಒಂದು ಸಾಂಗ್ ಕೇಳ್ತೀನಿ, ಒಂದು ನರ್ಸರಿ ರೈಮ್ ಕೇಳಿಸ್ಕೊತೀನಿ, ಇಮ್ಮಿಡಿಯೇಟಾಗಿ ನಂಗೊಂದು ಡೋಪಮಿನ್ ಹಿಟ್ ಆಯಿತು. ಆಮೇಲೆ ಮತ್ತೆ ಬೋರ್ ಆಗೋಕ್ಕೆ ಶುರುವಾಗುತ್ತಲ್ಲ, ಮತ್ತೆ ಡೋಪಮಿನ್ ಹಿಟ್ ಆಗಬೇಕು. ಸೊ ನೆಕ್ಸ್ಟ್ ಇಮ್ಮಿಡಿಯೇಟ್ ಇನ್ನೊಂದು ರೀಲು ಅಂತಂತೀನಿ, ಮತ್ತು ಇನ್ನೊಂದು ರೀಲ್ ಅಂತಂತೀನಿ. ಸೊ ಅಲ್ಲಿ ಏನಾಗುತ್ತೆ, ದ ಬೇಸ್ ಲೈನ್ ಫಾರ್ ಡೋಪಮಿನ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್. ಹೆಂಡ ಕೊಡ್ದಂಗೆ ಇದು ಲಿಟ್ರಲಿ. ಅಂದರೆ ಇಫ್ ಡೊಪಮೈನ್ ಇಸ್ ಅ ಗುಡ್ ಹಾರ್ಮೋನ್ ಅಥವಾ Chemical. ಕೆಮಿಕಲ್ ಅಂತಂದರೆ, ಸೊ ಅದನ್ನು ಡೊಪಮೈನನ್ನು ಫೀಡ್ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ? ಓಕೆ, ತಪ್ಪೇನಿದೆ, ಹೆಂಡ ಕುಡ್ದಾಗ ಏನಾಗುತ್ತೆ, ನಶೆ ಆಗಲೂ ಡೋಪಮಿನ್ ಜಾಸ್ತಿ ಆಗುತ್ತೆ. ಓ, ಸಿಗರೇಟು, ಹೆಂಡ ಎಲ್ಲದರಲ್ಲೂ ಡೋಪಮಿನ್ ಜಾಸ್ತಿ ಆಗುತ್ತೆ. ಆದರೆ ಪ್ರಪಂಚ ಹಾಗಿದೆಯಾ?